ಕಡೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಒಳ್ಳೆ ಎಜುಕೇಶನ್ ಕೊಟ್ಟು ಅಮೆರಿಕಾಗೆ ಕಳಿಸ್ಬೇಕು ಅಂತ ಮನಸ್ಥಿತಿಯಲ್ಲಿ ಅಪ್ಪ ಇದ್ದ ಅಂತೆ. ನೋಡಿ, ಇಂಜಿನಿಯರಿಂಗ್ ಓದಿಸಿ ಅಮೆರಿಕಾಗೆ ಕಳಿಸ್ಬೇಕು ಅನ್ನುವಂತ ಚಿಂತೆಯಲ್ಲಿ ತಂದೆ ಆಗಿದ್ದ ಅಂತೆ. ತಂದೆಗಿಂತ ವಿವೇಕಾನಂದ ಮೇಲೆ ಮಾನ್ಯಾಳಿಗೆ ಹೆಚ್ಚು ಪ್ರೀತಿ ಹುಟ್ಟುಕೊಳ್ತೆ. ಸೊ ಪ್ರೀತಿಸುತ್ತಿದ್ದಂತ ವಿಷಯ ವರ್ಷದ ಹಿಂದೆ 2 ಮನೆಯವರಿಗೂ ಗೊತ್ತಾಗುತ್ತೆ. ಯುವತಿ ಮನೆಯವರು ಮದುವೆಗೆ ಒಂದಿಷ್ಟು ವಿರೋಧ ಮಾಡ್ತಾರೆ. ಯುವತಿ ವಿವೇಕಾನಂದನನ್ನು ಬಿಟ್ಟು ಬದುಕೋದಿಲ್ಲ ಅಂತ ಹಠ ಹಿಡಿತಾಳೆ. ಈ ಸಮಯದಲ್ಲಿ ಪ್ರಕರಣ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೆಟ್ಲಿರುತ್ತೆ. ವಿವೇಕಾನಂದ ಹೆತ್ತವರು ಹೇಳಿದಂತೆ ಕೇಳಲು ಅಂತ ಮಾನ್ಯಾಳಿಗೆ ಹೇಳಿದನಂತೆ. ಮದುವೆ ಆಗದ್ರೆ ಒಂದು ಕಡೆ ನೀನೇನಾದ್ರೂ ನನಗೆ ಮದುವೆ ಆಗ್ಲಿಲ್ಲ ಅಂತಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಮಾನ್ಯ ಬೆದರಿಕೆ ಹಾಕಿರುತ್ತಾರೆ. ನೋಡಿ, ವಿವೇಕಾನಂದ್ ಮಾನ್ಯಾಳ ಜೊತೆ ಕಳೆದ ಜೂನ್ 19ರಂದು ಸಬ್ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ಪೊಲೀಸರು 2 ಕುಟುಂಬಗಳು ಕರೆದು ಮತ್ತೆ ರಾಜ್ಯ ಪಂಚಾಯಿತಿ ಮಾಡ್ತಾರೆ. ಅದಾದ ನಂತರ ಗಮನಿಸ್ತಾ ಹೋದರೆ ನೋಡಿ, ಈ ಮಗಳನ್ನ ಬಹಳ ಪ್ರೀತಿಯಿಂದ ಸಾಕ್ತಾ ಇದ್ರು. ಇಂಜಿನಿಯರಿಂಗ್ ಕಲಿಸ್ಬೇಕು, ನನ್ನ ಮಗಳನ್ನ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಸಮಾಜದಲ್ಲಿ ಬದುಕಬೇಕು. ಅದಾದ ನಂತರ ಗಮನಿಸ್ತಾ ಹೋದ್ರೆ ಇಲ್ಲ, ಬಹಳ ಒಳ್ಳೆ ಶಿಕ್ಷಣವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ, ಒಳ್ಳೆ ಪ್ರೀತಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ, ನನ್ನ ಮಗಳನ್ನ ಅಮೆರಿಕಾ ಕಳಿಸ್ಬೇಕು, ಇಂಜಿನಿಯರಿಂಗ್ ಮುಗಿಸಿ ಅಮೆರಿಕಾ ಕಳಿಸಿದ ನಂತರ ಬಹಳಷ್ಟು ಪ್ರೀತಿಯಿಂದ ನಾವೆಲ್ಲರೂ ಕೂಡ ಇರಬಹುದು ಅಂತ ಅಪ್ಪನ ಒಂದು ಕನಸಾಗಿತ್ತು. ಯಾವುದೇ ಮಕ್ಕಳಾಗಿರ್ಬೋದು, ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಮಕ್ಕಳಿಗೆ ಒಂದಿಷ್ಟು ತಂದೆ ಅಂತಂದಾಗ ಒಂದು ಕನಸನ್ನ ಕಂಡಿರ್ತಾರೆ. ನನ್ನ ಮಗಳಿಗೆ ಈ ಶಿಕ್ಷಣ ಕೊಡಬೇಕು, ನನ್ನ ಮಗನಿಗೆ ಈ ಶಿಕ್ಷಣ ಕೊಡಬೇಕು, ಒಳ್ಳೆ ಸಮಾಜದಲ್ಲಿ ನಾವು ಬದುಕಿಸಬೇಕು ನಮ್ಮ ಮಕ್ಕಳನ್ನ ಅನ್ನುವಂಥದ್ದು ಪ್ರಕಾಶ್ ಗೌಡ ಪಾಟೀಲ್ರು ಅವರು ಕೂಡ ಬಹಳಷ್ಟು ಅದ್ಭುತವಾಗಿ ಮಾನ್ಯಾಳನ್ನ ಒಂದು ಶಿಕ್ಷಣ ಕೊಡುವಂತ ಕೆಲಸ ಮಾಡ್ತಾರೆ. ಈಗ ಅದೆಲ್ಲ ಯಾವುದಕ್ಕೂ ಉಪಯೋಗ ಬಂತು? ಯಾವುದೂ ಕೂಡ ಉಪಯೋಗ ಬರಲಿಲ್ಲ. ಅಂದ್ರೆ ಆ ಎಲ್ಲ ಪ್ರೀತಿ ಕೊನೆಯೊಂದಿಗೆ ಮುಕ್ತಾಯವಾಗಿ ಹೋಗ್ಬಿಡ್ತಲ್ಲ. ಹೌದು ಹೌದು ಹೌದು. ಆ ಅತಿಯಾದ ಪ್ರೀತಿನೇ ಈ ಕೊಲೆಗೆ ಕಾರಣ ಆಯ್ತೇನೋ ಅಂತ ಅನ್ಸಲ್ವಾ? ಈ ಅತಿಯಾದ ಎಕ್ಸ್ಪೆಕ್ಟೇಷನ್ಸ್, ಅತಿಯಾದ ಅಟ್ಯಾಚ್ಮೆಂಟ್, ಅತಿಯಾದ ಪ್ರೀತಿನೇ ಅಂದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತಲ್ಲ. ಹೆತ್ತ ಕರಳ್ರಿ, ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರೆ ಹೆಂಗೆ ಇರುತ್ತೆ? ಆಬ್ವಿಯಸ್ಲಿ ಇಲ್ಲ ಅಂತಲ್ಲ. ಆದ್ರೆ ಮಗಳ ಸುಖವೇ ನನ್ನ ಸುಖ, ಮಗಳ ಒಂದು ಸಂತೋಷವೇ ನನ್ನ ಸಂತೋಷ ಅಂತ ಏನಾದ್ರೂ ಆ ಮನುಷ್ಯ ಅನ್ಕೊಂಡು ಬಿಟ್ಟಿದ್ರೆ ಒಬ್ಬ ಆದರ್ಶ ತಂದೆ ಆಗ್ತಿದ್ದ, ಇನ್ಸ್ಟೆಡ್ ಆಫ್ ಪಾಪಿ ತಂದೆ ಆಗೋದು. ಇವತ್ತು ಪಾಪಿ ತಂದೆ ಅಂತ ಏನ್ ಟ್ಯಾಗ್ ಲೈನ್ ಹಾಕಂತಿದ್ದಾನೆ, ಅದ್ರ ಬದಲು ಆದರ್ಶ ತಂದೆ ಆಗ್ತಿದ್ದ. ಇನ್ನು ಇವರಿಬ್ಬರಿಗೆ ಪ್ರೀತಿ ಚಿಗುರಿದ್ದು ವಿಷಯ ಹುಬ್ಬಳ್ಳಿಯ ಪೊಲೀಸರಿಗೆ ಮುಂಚೆ ಗೊತ್ತಿತ್ತು. 2 ಕುಟುಂಬಕ್ಕೂ ಕೂಡ ಕಳೆದ 2 ವರ್ಷಗಳ ಹಿಂದೆ ಗೊತ್ತಿತ್ತು. ಆದ್ರೆ ಮಾನ್ಯಾಳ ತಂದೆ ಕೆಳಜಾತಿಯ ವರ್ಗದ ಹುಡುಗ, ನೀನು ಮದುವೆ ಆಗೋದು ನಮಗೆ ಯಾರಿಗೂ ಇಷ್ಟ ಇಲ್ಲ, ಬೇಡ ಅನ್ನುವಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ ರಾಜ್ಯ ಪಂಚಾಯಿತಿಯ ಒಂದು ಪ್ರಕರಣವೂ ಕೂಡ ದಾಖಲಾಗಿತ್ತು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಇಲ್ಲಿ ಒಂದು ವಿಚಾರವನ್ನು ಅರ್ಥೈಸಿಕೊಳ್ಬೇಕು ಸಿರಾಜ್. ಇದಾದ ಮೇಲೆ ಯಾವಾಗಿದು ಜೂನ್ 19ನೇ ತಾರೀಕು ಮಾನ್ಯಾಳಿಗೆ ಮತ್ತೆ ವಿವೇಕಾನಂದ್ರೆ ಇಬ್ಬರಿಗೂ ಕೂಡ ಮ್ಯಾರೇಜ್ ಆಗುತ್ತೆ, ರಿಜಿಸ್ಟರ್ ಮ್ಯಾರೇಜ್ ಆಗುತ್ತೆ. ರಿಜಿಸ್ಟರ್ ಮ್ಯಾರೇಜ್ ಆದಂತಹ ಸಂದರ್ಭದಲ್ಲಿ ಇಫ್ ವಿವೇಕಾನಂದ ಇಸ್ ವೆರಿ ಇಂಟೆಲಿಜೆಂಟ್ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಸರ್ 2 ವರ್ಷಗಳ ಹಿಂದೆ ಏನು ಒಂದು ಪ್ರಕರಣ ನಮ್ದು ದಾಖಲಾಗಿತ್ತಲ್ಲ, ಇಬ್ರು ಮನೆಯವರು ಬೇಡ ಅಂದಿದ್ರಲ್ಲ, ಈಗ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಿಟ್ಟಿದ್ದೀವಿ ಸರ್, ನೀವೇ ನಮಗೆ ಹೆಂಗಾದ್ರೂ ಮಾಡಿ ಆಶ್ರಯ ಕೊಡಿ ಅಂತ ಪೊಲೀಸರಿಗೆ ಒಂದು ಮಾತು ಹೇಳಿ, ಆ ಹುಡುಗ ಒಂದು ಮಾತು ಹೇಳಬೇಕಿತ್ತು ಪೊಲೀಸರಿಗೆ. ಇನ್ಫ್ಯಾಕ್ಟ್ ಪೊಲೀಸರು ಕರೆಸಿ ವಾರ್ನಿಂಗ್ ಕೊಡೋದಲ್ಲ, ಮಾನ್ಯಾಳ ತಂದೆಯನ್ನ ಕರೆಸಿ ಕೂಡಿಸಿ ಸಮಾಲೋಚನೆ ಮಾಡಿ ಒಂದು ಮೋಟಿವೇಶನ್ ಮಾತುಗಳನ್ನು ಕೊಡಬೇಕಿತ್ತು. ನೋಡಿ, ನಿಮ್ಮ ಮಗಳು ಚೆನ್ನಾಗಿದ್ದಾಳೆ, ಓದ್ಕೊಂಡಿದ್ದಾಳೆ, ಓದಿಸಿದಿರಿ, ಹುಡುಗನೂ ಚೆನ್ನಾಗಿದ್ದಾನೆ, ಓದ್ಕೊಂಡಿದ್ದಾನೆ, ಓದಿಸಿದ್ದಾನೆ, ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ, ಒಂದು ಪರ್ಸನಲ್ ಇಂಟ್ರೆಸ್ಟ್ ಇಂದ ಫ್ರೆಂಡ್ಲಿ ಪೊಲೀಸ್ ನೇಚರ್ ಅಲ್ಲಿ ಒಂದು ಮಾತು, 4 ಜನರ ಮಾತಿಗೆ ನೀವು ಕಿವಿ ಕೊಡಬೇಡಿ, 4 ಜನರ ಮಾತಿಗೆ ತುತ್ತೂರಿ ಊದಬೇಡಿ, ಕಬ್ಬಣದ ಕಿವಿಯನ್ನು ಮಾಡ್ಕೊಳ್ಬೇಡಿ, ಆಯ್ತಾ, ನಿಮ್ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಪೊಲೀಸರು ಒಂದು ಉಪದೇಶ ಕೊಟ್ಟುಬಿಟ್ಟಿದ್ರೆ ಕೆಲಸ ಆಗಿ ಹೋಗಿದ್ರು. ಆದ್ರೆ ವಿವೇಕಾನಂದ ಹೋಗ್ಲಿಲ್ಲ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಪೊಲೀಸರ ಹತ್ರ ವಿವೇಕಾನಂದ ಹೋಗಬೇಕಿತ್ತು. ಈ ರೀತಿ ಆಗ್ಬಿಟ್ಟಿದೀವಿ ಸರ್, ಯಾವ ಸಂದರ್ಭದಲ್ಲಿ ಏನಾದರೂ ಆಗಬಹುದು ಅನ್ನುವಂತಹ ಎಚ್ಚರಿಕೆಯನ್ನು ತೆಗೆದುಕೊಳ್ಬಹುದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸಿರಾಜ್, ಮದುವೆಯಾದ ಇಮಿಡಿಯೇಟ್ ಮೂಮೆಂಟ್ ಅಲ್ಲಿ ಈ ಘಟನೆ ನಡೆದಿದ್ದರೆ ಈ ಮಾತನ್ನ ನಾವು ಹೇಳಬಹುದಿತ್ತು. ಬಟ್ ಇದು 7 ತಿಂಗಳ ನಂತರ ನಡೆದಂತಹ ಘಟನೆ ಇದು. ಇಮ್ಯಾಜಿನ್ ಕೂಡ ಮಾಡಿರ್ಲಿಕ್ಕಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಗರ್ಭಿಣಿ ಇದ್ದೀನಿ, ಒಂದು ಆಶಯದಲ್ಲಿ ಮನೆಯವರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕೆ ಊರಿಗೆ ಸೀಮಂತ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಇದಾಗಿದೆ. ಅಂದ್ರೆ ಆ ಅಕ್ಸೆಪ್ಟ್ ಅನ್ನ ಒಪ್ಕೊಳ್ತಾರೆ ಅನ್ನುವಂತಹ ಅಭಿಲಾಷೆ ಇತ್ತೇನೋ ಪಾಪ ಮಾನ್ಯಾಳಿಗೆ, ಹೀಗಾಗೋಯ್ತು. ಈಗ ಮರ್ಯಾದೆ ಹತ್ಯೆ ಕೊನೆ ಯಾವಾಗ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾವಾಗ ಕೊನೆ ರೀ ಇದು? ಎಷ್ಟೊಂದು, ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು, ಇಡೀ ದೇಶದಲ್ಲೇ ಆಗಿರ್ಬೋದು, ಮರ್ಯಾದೆ ಹತ್ಯೆಗಳಿಗೆ ಕೊನೆ ಯಾವಾಗ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಸೊ ನಾಗರಿಕ ಸಮಾಜದಲ್ಲಿ ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ
ತಮ್ಮಿಷ್ಟದ ಬದುಕಿಗೆ ಸ್ಥಾನಮಾನ ಇಲ್ವಾ? ಹಾಗಾದ್ರೆ ಸಂಗಾತಿ ಆಯ್ಕೆ ಮಾಡಿಕೊಳ್ಳುವಂತ ಸ್ವತಂತ್ರವೂ ಕೂಡ ಇಲ್ವಾ? ಗರ್ಭಿಣಿ ಅಂತ ಗೊತ್ತಿದ್ರೂ ಕೂಡ ಹೆತ್ತ ಮಗಳನ್ನೇ ಕೊಲ್ಲುವ ಮನಸ್ಥಿತಿ ಸರಿನಾ? ಆಧುನಿಕ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ನಾವು ಹೇಳ್ತೀವಿ. ಇದೆಂತ ಕೃತ್ಯ ದೇಶದಲ್ಲಿ? ಹೆತ್ತ ಮಗಳಿಗಿಂತ ಮರ್ಯಾದೆನೇ ಹೆಚ್ಚಾಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹೆತ್ತ ಮಗಳ ಜೀವಕ್ಕಿಂತ ಹೆಚ್ಚಾಯ್ತಾ ಮಾನ ಪ್ರತಿಷ್ಠೆ? ಆಧುನಿಕ ಬೇಟಿ ಬಚಾವೋ ಅನ್ನುವಂತಹ ದೇಶದಲ್ಲಿ ಇದೆಂತ ಕೃತ್ಯ ಅನ್ನುವಂತಹ ಪ್ರಶ್ನೆ ಅಭಿವ್ಯಕ್ತವಾಗ್ತಾ ಇದೆ. ಗರ್ಭಿಣಿ ಅಂತ ಗೊತ್ತಿದ್ರು ಕೂಡ ಹೆತ್ತ ಮಗಳನ್ನ ಕೊಲ್ಲುವಂತಹ ಮನಸ್ಥಿತಿ ಸರಿಯೇ? ಇದು ಯಾವಾಗ ಕೊನೆಗಾಣುತ್ತೆ? ಇದು ಯಾವಾಗ ಅಂತ್ಯವನ್ನ ಕಾಣುತ್ತೆ? ಮರ್ಯಾದೆ ಹತ್ಯೆಗಳಿಗೆ ಯಾವಾಗ ಕೊನೆ? ಇದಕ್ಕೆ ಅಂತ್ಯನೇ ಇಲ್ವಾ? ನಾಗರಿಕ ಸಮಾಜದಲ್ಲಿ ಇಂತಹ ಬದುಕಿಗೆ ಇನ್ನೂ ಸ್ಥಾನಮಾನ ಯಾವಾಗ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ನೋಡಿ, ಇವತ್ತು ಪ್ರೀತಿಸಿ ಮದುವೆ ಆಗೋದು ದೇವರ ಹಣೆ ತಪ್ಪಲ್ಲ. ಅದು ಅವರವರ ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಅವರವರ ಇಚ್ಛೆ, ಇಲ್ಲ ಅಂತ ಹೇಳಲ್ಲ. ತಂದೆ ತಾಯಿಗಳಿಗೆ ಇಷ್ಟ ಆಯ್ತಾ ಮನೆ ತುಂಬಿಸ್ಕೊಳ್ಳಿ, ಇಷ್ಟ ಇಲ್ವಾ ನನ್ನ ಕೇಳಿ ನೀವು ಪ್ರೀತಿ ಮಾಡಿಲ್ಲ, ನನ್ನ ಕೇಳಿ ನೀವು ಮದುವೆ ಆಗಿಲ್ಲ, ಈಗ ನಮ್ಮ ಹತ್ತಿರಕ್ಕೆ ಬರಬೇಡಿ. ನಿಮ್ಮನ್ನು ಒಂದು ಹಂತದವರೆಗೂ ನಾವು ಬೆಳೆಸಬೇಕಾಗಿತ್ತು, ಬೆಳೆಸಿದ್ದೀವಿ, ನಮ್ಮ ಋಣ ಅಷ್ಟೇ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿಕೊಂಡು ಇರುವಂತಹ ಸಿಚುವೇಶನ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಕೈ ಬಿಟ್ಬಿಡಿ. ಅಷ್ಟೇ, ಕೈ ಬಿಟ್ಬಿಡಿ. ಅವ್ರ ಪಾಡಿಗೆ ಅವ್ರು ಹೆಂಗೋ ಬದುಕೊಳ್ತಾರೆ. ಅಲ್ರಿ, ನಿಮ್ಮ ಪರ್ಮಿಷನ್ ಅನ್ನು ತೆಗೆದುಕೊಳ್ಳದೆ ಲವ್ ಮಾಡಿ ಮದುವೆ ತನಕ ಬಂದವರು ಮುಂದೆ ಬದುಕು ಕಟ್ಕೊಳ್ಳಲ್ವಾ? ಕಟ್ಕೊಳ್ತಾರೆ. ಒಂದು ವೇಳೆ ಬದುಕು ಕಟ್ಕೊಳ್ಳದೆ ನಾನು ಪ್ರೀತಿಯಲ್ಲಿ ಸೋತೆ ಅಂತ ಅವರಿಗೆ ಅನಿಸಿದಾಗ ಬಂದು ನಿಮ್ಮ ಕಾಲ ಹತ್ತಿರಕ್ಕೆ ಬೀಳುತ್ತಾರೆ. ಆಗ ಏನೋ ಒಂದು ಮಾಡಿ ಹೇಳಕ್ಕಾಗಲ್ಲ. ಎವ್ರಿಥಿಂಗ್ ಇಸ್ ಡಿಸ್ಟಿನಿ, ಎಲ್ಲವೂ ಹಣೆ ಬರಹ. ಹೌದು, ಹಣೆ ಬರಕ್ಕೂ ಹೊಣೆ ಯಾರು ಅಂತ ನಮ್ಮಲ್ಲಿ ಒಂದು ಗಾಯ ಮಾತಿದೆ. ಎಲ್ಲ ಹಣೆ ಬರಹ, ಏನು ಮಾಡಕ್ಕಾಗಲ್ಲ. ಏನೋ ಕರ್ಮ ನಮ್ಮನ್ನು ಕಾಡ್ತಾ ಇರುತ್ತೆ. ಕೆಲವೊಮ್ಮೆ ಹಿಂಗ್ ಕಾಡುತ್ತೆ, ಕೆಲವೊಮ್ಮೆ ಬಡತನದಿಂದ ಕಾಡುತ್ತೆ, ಕೆಲವೊಮ್ಮೆ ಹಣ ಇಲ್ಲದೆ ಕಾಡುತ್ತೆ, ಇನ್ನೊಮ್ಮೆ ಎಲ್ಲ ಇದ್ರೂ ಈ ರೀತಿಯಾಗಿ ಕಾಡುತ್ತೆ. ಆದ್ರೆ ನೀವು ಕಾನೂನನ್ನ ಕೈ ತೆಗೆದುಕೊಳ್ಳುವಂತಹ ಕೆಲಸ ಮಾಡಬೇಡಿ. ಕಾನೂನನ್ನ ಕೈ ತೆಗೆದುಕೊಳ್ಳೋ ಕೆಲಸ ಮಾಡಬೇಡಿ. ಈಗ ಪ್ರಕಾಶ್ ಗೌಡ ಪಾಟೀಲ್ ಹತ್ಯೆ ಮಾಡಿ ಜೈಲಿಗೆ ಹೋದ್ನಲ್ಲ, ಆತನಿಗೂ ಒಬ್ಳು ಹೆಂಡತಿ ಇದ್ದಾಳಲ್ಲ, ಮಗಳನ್ನ ಕಳೆದುಕೊಂಡಂತಹ ದುಃಖ ಆಕೆಗೂ ಇದೆಯಲ್ಲ. ಆ ಹೆಣ್ಣಿನ ಬಗ್ಗೆ ಯಾರು ವಿಚಾರ ಮಾಡ್ತಾರೆ? ಗಂಡ ಜೈಲಿಗೆ ಹೋದ್ನಲ್ಲ, ಈಗ ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರೆ? ಪ್ರಕಾಶ್ ಗೌಡ ಪಾಟೀಲ್ ನಂಬಿಕೊಂಡು ಸುಮಾರು ಜನ ಇದ್ರು. ಅವ್ರಗಳ ಪರಿಸ್ಥಿತಿ ಏನು? ಅವ್ರ ಗತಿ ಏನು? ಮನೆ ಆಧಾರ ಸ್ತಂಭ ಆಗಿದ್ರು, ಅವ್ರ ಗತಿ ಏನು? ಆದ್ರೆ ಇಂತಹ ಕ್ರೂರ ನೀಚ ಕೆಲಸವನ್ನ ಯಾವ ತಂದೆಯೂ ಮಾಡಬಾರದು. ಮಾಡಬಾರದು. ಬಿಟ್ಬಿಡಿ, ನಿಮ್ಮ ಮಕ್ಕಳನ್ನ ಹೆಂಗೋ ಬದುಕ್ತಾರೆ, ಹೆಂಗೋ ಬದುಕು ಕಟ್ಕೊಳ್ತಾರೆ. ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಮರ್ಯಾದೆ ಹತ್ಯೆ ಯಾವಾಗ ಕೊನೆ ಆಗುತ್ತೋ ಏನ್ ಕತೆನೋ ಅದೆಲ್ಲವೂ ಕೂಡ ಕೊನೆ ಆಗಬೇಕು ಅನ್ನುವಂಥದ್ದೇ. ಈಗಾಗಲೇ ನೋಡಿ, ಹೆತ್ತ ಮಕ್ಕಳನ್ನ ಒಂದು ಕಡೆ ಜೀವಕ್ಕಿಂತ ಹೆಚ್ಚಾಗಿ ನೀವು ಸಾಕ್ತೀರಾ, ಸಲುಹಿತೀರಾ ಅಂತಂದಾಗ ಒಂದು ಸಾರಿ ಗಮನಿಸಿ, ನಮ್ಮ ಮಕ್ಕಳು ಸರಿಯಾಗಿ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ, ಅಥವಾ ಒಳ್ಳೆ ದಾರಿಗೆ ಹೋಗ್ತಾ ಇದ್ದಾರಾ ಇಲ್ವಾ ಅಂದ್ರೆ ಬುದ್ಧಿ ಹೇಳುವಂತ ಕೆಲಸ ಮಾಡಿ. ಆದ್ರೆ ಕೊಲೆ ಮಾಡಿ ಕೊಲೆಗಡಕರಾಗಿ ಆಗೋದು ಬೇಡ ಅನ್ನೋದೇ ನಮ್ಮೆಲ್ಲರ ಆಶಯ.